ನಮಸ್ಕಾರ. ಇವತ್ತಿನ ಈ ವಿಶೇಷ ವಿವರಣೆಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಪ್ರತಿಯೊಬ್ಬರ ಜೀವನವೂ ಅವರ ಹಿಂದಿನ ಜನ್ಮದ ಕರ್ಮಗಳ ಆಧಾರದ ಮೇಲೆ ನಿಂತಿರುತ್ತೆ ಅನ್ನೋದು ನಮ್ಗೆಲ್ಲ ಗೊತ್ತಿರೋ ವಿಚಾರನೇ. ಆದ್ರೆ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದ್ರೆ ಇದು ನಿಜಕ್ಕೂ ತುಂಬಾನೇ ರೋಚಕವಾಗಿರುತ್ತೆ. ಇವರ ಹಿಂದಿನ ಜನ್ಮದ ಒಳ್ಳೆ ಕರ್ಮಗಳು ಇವತ್ತಿನ ಇವರ ಜೀವನವನ್ನ ಹೇಗೆ ಒಂದು ಅದ್ಭುತವಾದ ರೀತಿಯಲ್ಲಿ ರೂಪಿಸ್ತಾ ಇದೆ ಅನ್ನೋದನ್ನ ನಾವಿಂದು ಆಳವಾಡಿ ಅರಿಯಲಿದ್ದೇವೆ. ಬನ್ನಿ ಶುರು ಮಾಡೋಣ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡ್ತಿರ್ಬೋದು ಅಲ್ವಾ? ವೃಶ್ಚಿಕ ರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ಅಂಥ ಯಾವ ಪಾಸಿಟಿವ್ ಕೆಲಸಗಳನ್ನ ಮಾಡಿದ್ರು? ಆ ನಿಗೂಢವಾದ, ರಹಸ್ಯಮಯವಾದ ಹಿಂದಿನ ಜನ್ಮದ ಕ್ರಿಯೆಗಳು ಇವರ ಇಂದಿನ ಜೀವನಕ್ಕೆ ಹೇಗೆ ಶಕ್ತಿ ತುಂಬ್ತಾ ಇವೆ? ಖಂಡಿತ ಇವರ ಈಗಿನ ಈ ಅದ್ಭುತ ಶಕ್ತಿಗಳಿಗೆ ಕಾರಣವಾದ ಆ ಹಿಂದಿನ ಜನ್ಮದ ರಹಸ್ಯಗಳನ್ನೇ ಇನ್ನು ನಾವು ಡಿಕೋಡ್ ಮಾಡಲಿದ್ದೇವೆ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಏನೇನ್ ನೋಡಲಿದ್ದೇವೆ ಅಂದ್ರೆ, ಮೊದಲಿಗೆ ಹಿಂದಿನ ಜನ್ಮದ ಕರ್ಮಗಳ ಪ್ರಭಾವ, ಆಮೇಲೆ ಅವರ ಆಧ್ಯಾತ್ಮಿಕ ಜ್ಞಾನ, ನಾಯಕತ್ವ, ಕಷ್ಟಗಳಿಂದ ಬೌನ್ಸ್ ಬ್ಯಾಕ್ ಆಗೋ ಕೆಪಾಸಿಟಿ, ಅವರ ನಿಷ್ಠೆ ಹಾಗೂ ಕೊನೆಯದಾಗಿ ವೃಶ್ಚಿಕ ರಾಶಿಯವರ ಅದ್ಭುತ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಮೊದಲನೇದಾಗಿ ಈ ಹಿಂದಿನ ಜನ್ಮದ ಕರ್ಮಗಳ ಪ್ರಭಾವದ ಬಗ್ಗೆ ನೋಡೋಣ. ಇದೇ ವೃಶ್ಚಿಕ ರಾಶಿಯವರ ಹಣೆಬರಹದ ಭದ್ರವಾದ ತಳಪಾಯ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಾವು ನೋಡುವ ಆ ಅದ್ಭುತವಾದ ಒಳನೋಟ, ಅವರ ಸ್ಟ್ರಾಂಗ್ ಆದ ವಿಲ್ ಪವರ್ ಮತ್ತೆ ಕಷ್ಟಗಳನ್ನು ಎದುರಿಸುವ ತಾಕತ್ತು, ಇವೆಲ್ಲ ಸುಮ್ಮನೆ ಆಕಸ್ಮಿಕವಾಗಿ ಬಂದಿದ್ದಲ್ಲ. ಇದು ಅವರ ಆತ್ಮ ಹಿಂದಿನ ಜನ್ಮಗಳಲ್ಲಿ ಗಳಿಸಿದ ಒಳ್ಳೆ ಗುಣಗಳ ನೇರ ಪ್ರತಿಫಲ. ಅಂದರೆ ಇವತ್ತು ಅವರಲ್ಲಿರೋ ಪ್ರತಿಭೆ ಹಾಗೂ ಶಕ್ತಿ ಅವರ ಹಿಂದಿನ ಜನ್ಮದ ಉತ್ತಮ ಕರ್ಮಗಳ ಕಂಟಿನ್ಯೂಯೇಷನ್ ಅಷ್ಟೆ. ಮುಂದಿನದು ಅವರ ಆಧ್ಯಾತ್ಮಿಕ ಜ್ಞಾನ ಮತ್ತು ಅಂತಃಪ್ರಜ್ಞೆ. ಇದನ್ನ ನಾವು ಅವರಿಗಿರೋ ಒಳನೋಟದ ಉಡುಗೊರೆ ಅಂತಾನೆ ಕರಿಬೋದು. ಹಿಂದಿನ ಜನ್ಮದಲ್ಲಿ ಇವರು ಕೇವಲ ಸಾಧಾರಣ ಜೀವನ ನಡೆಸಿದವರಲ್ಲ, ಜೀವನದ ಆಳವಾದ ಸತ್ಯಗಳನ್ನು ಹುಡುಕಿದ ಜ್ಞಾನಿಗಳು, ಆಧ್ಯಾತ್ಮಿಕ ನಾಯಕರು ಅಥವಾ ಯೋಧರಾಗಿದ್ರು. ಆ ಸತ್ಯಶೋಧನೆಯ ಪ್ರಯತ್ನದ ರಿಸಲ್ಟ್ ಏನಪ್ಪಾ ಅಂದ್ರೆ, ಈ ಜನ್ಮದಲ್ಲಿ ಅವರಿಗೆ ಸಿಕ್ಕಿರುವ ಆ ಶಾರ್ಪ್ ಆದ ಇಂಟ್ಯೂಷನ್ ಮತ್ತು ಜ್ಞಾನದ ಹಸಿವು. ಅದಕ್ಕೆ ನೋಡಿ, ರಿಸರ್ಚ್, ಟೀಚಿಂಗ್ ಮತ್ತು ಫಿಲಾಸಫಿಯಂತಹ ಕ್ಷೇತ್ರಗಳಲ್ಲಿ ಇವರು ತುಂಬಾನೇ ಯಶಸ್ಸು ಗಳಿಸ್ತಾರೆ. ಇಲ್ಲಿನ ಈ ಸಾಲುಗಳನ್ನೊಮ್ಮೆ ಗಮನಿಸಿ. ಮೇಲ್ನೋಟಕ್ಕೆ ಕಾಣುವ ವಿಷಯಗಳ ಆಚೆಗಿನ ಸತ್ಯವನ್ನು ಗ್ರಹಿಸುವ ವಿಶೇಷ ಸಾಮರ್ಥ್ಯ ವೃಶ್ಚಿಕ ರಾಶಿಯವರಿಗಿದೆ. ಹೌದು, ಇದು 100% ಸತ್ಯ. ಅವರ ಮಾತುಗಳಲ್ಲಿ ಒಂದು ಮ್ಯಾಜಿಕ್ ಇರುತ್ತೆ. ಆ ಜ್ಞಾನ ಬೇರೆಯವರಿಗೆ ಬೆಳಕಾಗೋದಲ್ಲದೆ ಸಮಾಜದಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ತರೋದಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದು ನಾಯಕತ್ವ ಮತ್ತು ರಕ್ಷಣಾತ್ಮಕ ಗುಣ. ಇದನ್ನ ನಾವು ಮಾರ್ಗದರ್ಶನದ ಉಡುಗೊರೆ ಅಂತ ಕರಿತೀವಿ. ಹಿಂದಿನ ಜನ್ಮದಲ್ಲಿ ಇವರು ಅನ್ಯಾಯದ ವಿರುದ್ಧ ಹೋರಾಡಿದ ನಾಯಕರು ಅಥವಾ ಯೋಧರಾಗಿದ್ರು. ತಮ್ಮವರನ್ನ ಮತ್ತು ದುರ್ಬಲರನ್ನ ರಕ್ಷಿಸೋದಕ್ಕೆ ಟೊಂಕ ಕಟ್ಟಿ ನಿಂತವರು. ಆ ಫೈಟಿಂಗ್ ಸ್ಪಿರಿಟ್ ಇದೆಯಲ್ಲ, ಅದೇ ಇವತ್ತು ಇವರನ್ನ ನ್ಯಾಚುರಲ್ ಲೀಡರ್ಸ್ ಆಗಿ ಮಾಡಿರೋದು. ಯಾವುದೇ ಗುರಿ ಮುಟ್ಟಬೇಕಾದ್ರೂ ಇವರು ಪಕ್ಕ ಕ್ಲಾರಿಟಿಯಿಂದ ಇರ್ತಾರೆ. ಜೊತೆಗೆ ತಮ್ಮ ಟೀಮನ್ನ ಬೆಸ್ಟಾಗಿ ಲೀಡ್ ಮಾಡ್ತಾರೆ. ತಮ್ಮವರು, ತಮ್ಮ ಫ್ಯಾಮಿಲಿ, ಸ್ನೇಹಿತರು ಅಂತ ಬಂದ್ರೆ ಇವರು ಯಾವುದೇ ತ್ಯಾಗಕ್ಕೂ ರೆಡಿ ಇರ್ತಾರೆ. ಇವ್ರ ಜೊತೆಗಿದ್ರೆ ಸಿಗೋ ಆ ಸೇಫ್ಟಿ ಫೀಲಿಂಗ್ ಇದೆಯಲ್ಲ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಕಷ್ಟ ಅಂತ ಬಂದಾಗ ಇವರು ಯಾವತ್ತೂ ಕೈಬಿಡಲ್ಲ. ಅದೇ ಇವರ ಸ್ಪೆಷಾಲಿಟಿ. ಮತ್ತು ಇದೇ ಗುಣದಿಂದ ಅವರು ಜನರ ಪ್ರೀತಿ, ಗೌರವವನ್ನ ಗಳಿಸ್ತಾರೆ. ಮುಂದಿನ ಮುಖ್ಯವಾದ ಅಂಶ ಪರಿವರ್ತನೆ ಮತ್ತು ಚೇತರಿಕೆಯ ಸಾಮರ್ಥ್ಯ. ಅಂದ್ರೆ ಎಂಥದ್ದೇ ಸನ್ನಿವೇಶದಿಂದ ಬೌನ್ಸ್ ಬ್ಯಾಕ್ ಆಗೋ ಕೆಪಾಸಿಟಿ. ನಿಮಗ್ ಗೊತ್ತಾ, ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶ ಅಂದ್ರೆ, ಹಿಂದಿನ ಜನ್ಮದಲ್ಲಿ ಇವರು ತುಂಬಾನೇ ಕಷ್ಟಗಳನ್ನ, ದೊಡ್ಡ ದೊಡ್ಡ ನಷ್ಟಗಳನ್ನ ಅನುಭವಿಸಿದ್ರು. ಆದ್ರೆ ಆ ನೋವಿನಿಂದಲೇ ಅವರು ಪಾಠ ಕಲಿತಿದ್ದು. ಆ ಹೋರಾಟದ ಫಲವೇ ಈ ಜನ್ಮದಲ್ಲಿ ಇವರನ್ನ ಸ್ಟ್ರಾಂಗ್ ಆಗಿ ನಿಲ್ಲುವಂತೆ ಮಾಡಿದೆ. ಲೈಫಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಬೇಗನೆ ರಿಕವರ್ ಆಗಿ ಬದಲಾವಣೆಗಳನ್ನ ನಗುನಗುತ್ತಾ ಸ್ವಾಗತಿಸೋ ಅಸಾಧಾರಣ ಗುಣ ಇವರಲ್ಲಿದೆ. ಖಂಡಿತ ಈ ಮಾತನ್ನೊಮ್ಮೆ ಕೇಳಿ. ಅವರು ವೈಫಲ್ಯಗಳನ್ನೇ ಮೆಟ್ಟುಳುಗಳಾಗಿ ಮಾಡಿಕೊಳ್ತಾರೆ. ಆಂತರಿಕ ಶಕ್ತಿ ಅವರನ್ನ ಯಾವತ್ತೂ ಕೈಬಿಡಲ್ಲ ಅಲ್ವಾ? ಫೇಲ್ಯೂರ್ಸಿಂದ ಕುಗ್ಗಿ ಹೋಗೋ ಬದಲು ಅದನ್ನೇ ಚಾಲೆಂಜ್ ಆಗಿ ತಗೊಂಡು ಗೆದ್ದು ತೋರಿಸೋದು ಇವರ ಸ್ಟೈಲ್. ಈ ಧೈರ್ಯ ಸುತ್ತಮುತ್ತಲಿನ ಎಲ್ಲರಿಗೂ ಅತಿ ದೊಡ್ಡ ಸ್ಫೂರ್ತಿಯಾಗುತ್ತೆ. ಇನ್ನು ನಿಷ್ಠೆ ಮತ್ತು ಭಾವನಾತ್ಮಕ ಸಂಪರ್ಕ, ಇದೊಂದು ಒಡೆಯಲಾಗದ ಬಂಧ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಿಲೇಶನ್ಶಿಪ್ಸ್ ಅಥವಾ ಸಂಬಂಧಗಳಿಗೆ ಇವರು ಹಿಂದಿನ ಜನ್ಮದಲ್ಲೂ ಅಷ್ಟೇ ಬೆಲೆ ಕೊಡ್ತಾ ಇದ್ರು. ಒಬ್ಬ ಪ್ರಾಮಾಣಿಕ ಸ್ನೇಹಿತನಾಗಿ, ಪ್ರೀತಿಯ ಸಂಗಾತಿಯಾಗಿ ಸಂಬಂಧಗಳನ್ನ ಕಾಪಾಡಿಕೊಳ್ಳಕ್ಕೆ ಡೆಡಿಕೇಟ್ ಆಗಿದ್ರು. ಆ ಹಳೆಯ ಕನೆಕ್ಷನ್ ಈ ಜನ್ಮದಲ್ಲೂ ಕಂಟಿನ್ಯೂ ಆಗ್ತಿದೆ. ಅದಕ್ಕೆ ಇವರು ಇವತ್ತಿಗೂ ಕೂಡ ಆಳವಾದ ಮತ್ತು ಅರ್ಥಪೂರ್ಣವಾದ ಸಂಬಂಧಗಳನ್ನ ಬಯಸ್ತಾರೆ ಮತ್ತು ಅಷ್ಟೇ ಲಾಯಲ್ ಆಗಿರ್ತಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಷಯ ಅಂದ್ರೆ ಇವರ ಇಮೋಷನಲ್ ಡೆಪ್ತ್. ಪ್ರೀತಿಯನ್ನ ಇವರು ಎಷ್ಟು ಪ್ರಾಮಾಣಿಕವಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದ್ರೆ ಅಲ್ಲಿ ನಂಬಿಕೆ ಮತ್ತು ವಿಶ್ವಾಸದ ದೊಡ್ಡ ಕೋಟೆನೇ ನಿರ್ಮಾಣ ಆಗ್ಬಿಡುತ್ತೆ. ಈ ಗುಣಗಳು ಅವರ ಜೀವನವನ್ನ ಪ್ರೀತಿ ಮತ್ತು ಖುಷಿಯಿಂದ ತುಂಬಿಸುತ್ತೆ.
ಕೊನೆಯದಾಗಿ ವೃಶ್ಚಿಕ ರಾಶಿಯ ಅದ್ಭುತ ಭವಿಷ್ಯದ ಕಡೆಗೊಂದು ನೋಟ ಹರಿಸೋಣ. ಉಜ್ವಲ ಭವಿಷ್ಯದತ್ತ ಒಂದು ಪಯಣ. ಒಂದ್ಸಲ ಈ 4 ಪ್ರಮುಖ ಕರ್ಮಶಕ್ತಿಗಳನ್ನ ರೀಕ್ಯಾಪ್ ಮಾಡೋದಾದ್ರೆ, ಶಾರ್ಪ್ ಆದ ಇಂಟ್ಯೂಷನ್, ಬಲವಾದ ವಿಲ್ ಪವರ್, ಕಷ್ಟಗಳಿಂದ ಬೌನ್ಸ್ ಬ್ಯಾಕ್ ಆಗೋ ಕೆಪಾಸಿಟಿ ಮತ್ತು ಸಂಬಂಧಗಳಲ್ಲಿನ ಆಳವಾದ ನಿಷ್ಠೆ. ಈ 4 ಪಿಲ್ಲರ್ಸ್ ಮೇಲೆ ನಿಂತಿರೋ ಇವರ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ ಮತ್ತು ಸಂತೋಷದ ಕಡೆಗೆ ಹೋಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ, ಕೊನೆಯದಾಗಿ ನಿಮಗೊಂದು ಯೋಚನೆಗೆ ಹಚ್ಚೋ ಪ್ರಶ್ನೆ: ಹಿಂದಿನ ಜನ್ಮದಿಂದ ಇಷ್ಟೆಲ್ಲ ಪವರ್ಫುಲ್ ಆದ ಉಡುಗೊರೆಗಳನ್ನು ತಂದಿರೋ ವೃಶ್ಚಿಕ ರಾಶಿಯವರು ಇವತ್ತಿನ ಈ ಜಗತ್ತನ್ನ ಹೇಗೆ ಬೆಳಗಬಹುದು? ಇವರ ಈ ವಿಶಿಷ್ಟ ಶಕ್ತಿ ಸಮಾಜದಲ್ಲಿ ಎಂತಹ ಪಾಸಿಟಿವ್ ಬದಲಾವಣೆ ತರಬಹುದು? ಒಂದ್ಸಲ ಯೋಚನೆ ಮಾಡಿ. ಈ ಅದ್ಭುತವಾದ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶೇಷ ವಿವರಣೆಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ಕಲಿಯುವ ಪಯಣ ಹೀಗೆಯೇ ಮುಂದುವರಿಯಲಿ. ನಮಸ್ಕಾರ.